ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ವಿದ್ಯಾರಣ್ಯಪುರದ ಶಾರದಾ ವಿದ್ಯಾನಿಕೇತನ ಶಾಲಾ ಜಾಗ ಕಬಳಿಸಲು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಯತ್ನಿಸಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಎಂಬುವರು ಆರೋಪಿಸಿದ್ದಾರೆ. ಶಾಲೆಗೆ ಕಾನೂನು ಬಾಹಿರ ಸುಳ್ಳು ದಾಖಲೆ ಸಲ್ಲಿಸಿ ಸಿಬಿಎಸ್ಇ ಪಠ್ಯಕ್ರಮ ಬೋಧನೆಗೆ ಅನುಮತಿ ಪಡೆದಿದ್ದಾರೆ ಅಂತ ಕೇಂದ್ರ ಶಿಕ್ಷಣ ಸಚಿವಾಲಯಕ್ಕೆ ರವಿಕುಮಾರ್ ದೂರು ನೀಡಿದ್ದಾರೆ. ರೇಪ್ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನವಾಗಿ 1 ವರ್ಷ ಕಳೆದಿದೆ. 2024ರ ಏಪ್ರಿಲ್ 25ರಂದು ಎಂಪಿ ಚುನಾವಣೆಯಲ್ಲಿ ಮತದಾನ ಮಾಡಿ ಮರುದಿನ ಪ್ರಜ್ವಲ್ ಜರ್ಮನಿಗೆ ಹಾರಿದ್ರು. ಮೇ 31ರಂದು ವಾಪಸ್ಸಾದಾಗ ಏರ್ಪೋರ್ಟ್ನಲ್ಲೇ ಪೊಲೀಸರು ಅವರನ್ನ ಬಂಧಿಸಿದ್ರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಮುದ್ದೆ ಮುರಿತಿದ್ದಾರೆ. ಬಿಎಂಟಿಸಿಯಿಂದ ದೃಷ್ಟಿಚೇತನರಿಗೆ ವಿಶೇಷ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ದೆಹಲಿ ಐಐಟಿಯ ವಿಶೇಷ ಆನ್ಬೋರ್ಡ್ ಟೆಕ್ನಾಲಜಿಯಿಂದಾಗಿ ದೃಷ್ಟಿಚೇತನರು ನಗರದ ಯಾವುದೇ ಬಸ್ ಸ್ಟ್ಯಾಂಡ್ನಲ್ಲಿ ರಿಮೋಟ್ ಪ್ರೆಸ್ ಮಾಡಿದರೆ ಬಸ್ ಬರ್ತವೆ. ಬ್ರೈಲ್ ಮಾದರಿಯಲ್ಲಿ ಈ ಸಾಧನ ರೂಪಿಸಲಾಗಿದೆ. ಮೊದಲ ಹಂತದಲ್ಲಿ 401ಕೆ ಯಶವಂತಪುರ ಕೆಂಗೇರಿ ಮಾರ್ಗವಾಗಿ ಸಂಚರಿಸುವ 25 ಬಸ್ಗಳಲ್ಲಿ ಈ ಕಮ್ಯುನಿಕೇಷನ್ ಡಿವೈಸ್ ಅಳವಡಿಸಲಾಗಿದೆ.